ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಈ ಹಿಂದೆಯೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ರಾಜಕೀಯದಲ್ಲಿ ಶಾಶ್ವತ ಮಿತ್ರರು ಯಾರೂ ಇಲ್ಲ, ಶತ್ರುಗಳು ಕೂಡ ಯಾರೂ ಇಲ್ಲ. ಯಾರು ಯಾವಾಗ ಬೇಕಾದರೂ ಶತ್ರುಗಳು ಆಗ್ಬೋದು, ಮಿತ್ರರು ಆಗಬಹುದು. ನೋಡಿ, ಇವತ್ತಿಂದ ಸಂಸತ್ ಅಧಿವೇಶನ ನಡೀತಾ ಇದೆ. ವಿಪಕ್ಷಗಳು ದೊಡ್ಡ ಮಟ್ಟದ ಹೋರಾಟ ಕೂಡ ಮಾಡ್ತಿವೆ. ಹೋರಾಟ ಮಾಡಲಿ ತಪ್ಪಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಪ್ರತಿಭಟನೆ ಹಕ್ಕು ಇದೆ. ನೀಟ್ ಅಕ್ರಮ, ಅಯೋಧ್ಯೆ ದೇಣಿಗೆ ಲೂಟಿ ಪ್ರಕರಣ, ಹಲವು ವಿಷಯ ಮುಂದಿಟ್ಟು ವಿಪಕ್ಷಗಳು ಹೋರಾಟ ಮಾಡ್ತಾ ಇವೆ. ಇಂಥ ಹೊತ್ತಲ್ಲಿ ಇಂಡಿಯಾ ಮೈತ್ರಿಕೂಟದ DMK ನಾಯಕರು ಕೊಟ್ಟ ಶಾಕ್ ಎಲ್ಲಾ ವಿಪಕ್ಷಗಳು ಒಂದು ಕ್ಷಣ ದಂಗಾಗಿವೆ ನೋಡಿ. ಕ್ಷೇತ್ರ ಪುನರ್ವಿಂಗಡಣೆ, ಮಹಿಳಾ ಮೀಸಲಾತಿ ವಿಧೇಯಕ ಬೆಂಬಲಿಸಲಿಕ್ಕೆ DMK ಕೂಡ ನಿರ್ಧರಿಸಿದೆ ಅಂತೆ. ನಾನು ಏನು ಹೇಳಿದೆ, BJPಯಲ್ಲಿ ಚುನಾವಣಾ ಚಾಣಕ್ಯ ಇದ್ದಾರೆ ಅಂತ ಹೇಳಲ್ವಾ? ಎಲ್ಲರೂ 2029ರ ಎಲೆಕ್ಷನ್ ಬಗ್ಗೆ ರಣತಂತ್ರ ಮಾಡ್ತಾ ಇದ್ದಾರೆ. ಅಮಿತ್ ಶಾ 2034ರ ಎಲೆಕ್ಷನ್ಗೆ ರೆಡಿ ಆಗ್ತಾ ಇರ್ತಾರೆ. ಹಾಗಿದ್ರೆ ಏಕಾಏಕಿ DMK ನಿಲುವು ಬದಲಾಗಿದ್ದೇಕೆ? ಹೇಳ್ತೀನಿ ಕೇಳಿ. ವೀಕ್ಷಕರೇ, 3 ತಿಂಗಳ ಹಿಂದೆ ಇದ್ದಂಥ DMKಗೂ ಈಗಿನ DMKಗೂ ಭಾರಿ ವ್ಯತ್ಯಾಸ ಇದೆ. ಅವತ್ತು ತಮಿಳುನಾಡಿನಲ್ಲಿ ಸ್ಟಾಲಿನ್ ನೇತೃತ್ವದ DMK ಅಧಿಕಾರದಲ್ಲಿತ್ತು. ಈಗ ದಳಪತಿ ವಿಜಯ್ ಎದುರು DMK ಹೀನಾಯವಾಗಿ ಸೋತಿದ್ದಾರೆ. ಕಳೆದ ಬಾರಿ ಮೋದಿ ಸರ್ಕಾರ ಈ ಬಿಲ್ ತಂದಾಗ ಇದೇ ಸ್ಟಾಲಿನ್ ಏನ್ ಮಾಡಿದ್ರು? ಏಪ್ರಿಲ್ 16ರಂದು ಕಪ್ಪು ಬಟ್ಟೆ ಧರಿಸಿ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಪ್ರತಿ ಸುಟ್ಟು ಪ್ರತಿಭಟನೆ ನಡೆಸಿದ್ರು. 3 ತಿಂಗಳು ಕಾಲ ಹೇಗೆ ಬದಲಾಯಿತು? ಈಗ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಬೆಂಬಲಿಸಲಿಕ್ಕೆ DMK ಕೂಡ ಮುಂದಾಗ್ತಿದೆ. ಅವತ್ತು ವಿರೋಧ ಮಾಡಿದಂತಹ DMK ಈಗ ಹೇಳೋದೇನು? BJP ಮೊದಲಿನಿಂದಲೂ ಕ್ಷೇತ್ರ ಮರುವಿಂಗಡಣೆಗೆ ಪ್ರಯತ್ನ ಪಡ್ತಿದೆ. ಅದಕ್ಕಾಗಿ BJP 850 ಕ್ಷೇತ್ರಗಳ ಪಾರ್ಲಿಮೆಂಟ್ ನಿರ್ಮಿಸಿದೆ. ಕಾನೂನಿನಂತೆ ಕಡ್ಡಾಯವಾಗಿ ಕ್ಷೇತ್ರ ಮರುವಿಂಗಡಣೆ ಆಗಬೇಕು. ಕ್ಷೇತ್ರ ಮರುವಿಂಗಡಣೆಗೆ ಬಿಲ್ಗೆ DMK ವಿರುದ್ಧವಾಗಿಲ್ಲ. ಡಿಲಿಮಿಟೇಷನ್ ಬಿಲ್ನಲ್ಲಿ ತಮಿಳುನಾಡು ಹಿತಕ್ಕೆ ಧಕ್ಕೆಯಾಗಿಲ್ಲ. ಅಷ್ಟೇ ಅಲ್ಲ, ದಕ್ಷಿಣ ಭಾರತಕ್ಕೂ ಅನ್ಯಾಯವಾಗಲ್ಲ ಅಂತ ಮೋದಿ ಸರ್ಕಾರ ಸ್ಪಷ್ಟನೆ ನೀಡ್ತಿದೆ. ಹೀಗಾಗಿ ಬಿಲ್ ಬಗ್ಗೆ ನೋಡೋಣ ಅಂತ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದೆ. ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು, DMK ಕೂಡ NDA ಬೆಂಬಲಕ್ಕೆ ನಿಲ್ಲುತ್ತೆ. ಇದೇ ಅಧಿವೇಶನದಲ್ಲೇ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಪಾಸ್ ಆಗುವ ಸಾಧ್ಯತೆಯೂ ಇದೆ. ವೀಕ್ಷಕರೇ, ಹಾಗಿದ್ರೆ DMK ಯಾಕೆ ಮೋದಿ ಸರ್ಕಾರ ತಂದ ಬಿಲ್ ಬೆಂಬಲಿಸ್ತಾ ಇದೆ? BJP ಜೊತೆಗೆ ಮೊದಲಿನಿಂದಲೂ ಸೈದ್ಧಾಂತಿಕ ವಿರೋಧ ಇದೆ. ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಕೇಂದ್ರದಲ್ಲೂ BJP ವಿರೋಧ ಮಾಡ್ತಾನೇ ಬಂದಿದೆ. ಈಗ ಯಾಕೆ ಮೋದಿ ಸರ್ಕಾರದ ಬೆನ್ನಿಗೆ ನಿಲ್ತಿರಬಹುದು? ಇದನ್ನೇ ರಾಜಕೀಯ ಅನ್ನೋದು. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ DMK ಹೀನಾಯವಾಗಿ ಸೋಲ್ತು. ಸ್ವತಃ MK ಸ್ಟಾಲಿನ್ ಅವರೇ ಸೋತ್ರು ಬಿಡಿ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ TVK ದೊಡ್ಡ ಪಕ್ಷ ಆಯಿತು. ಕಾಂಗ್ರೆಸ್ ನಾಯಕರು ಏನು ಮಾಡಿದ್ರು? ಚುನಾವಣಾ ಪೂರ್ವ ಮೈತ್ರಿಗಾಗಿ DMK ಜೊತೆಗೆ ಚುನಾವಣೆಗೆ ಹೋಗಿ ಸೋತ್ರು. ಫಲಿತಾಂಶ ಬಂದ ಬಳಿಕ DMK ಕೈ ಬಿಟ್ಬಿಟ್ರು. ವಿಜಯ್ ಸರ್ಕಾರ ರಚನೆಗೆ ಬೆಂಬಲ ಘೋಷಿಸಿದ್ರು. 50 ವರ್ಷದಿಂದ ನಮ್ಮ ಮೈತ್ರಿಯಲ್ಲಿದ್ದಂಥ ಕಾಂಗ್ರೆಸ್ ಒಂದೂ ಮಾತು ಕೇಳದೆ ವಿಜಯ್ ಜೊತೆ ಹೋದ್ರಲ್ಲ ಅನ್ನೋದೇ ಸ್ಟಾಲಿನ್ಗೆ ಸಿಟ್ಟು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ನಾಯಕರ ನಡೆಗೆ ಸ್ಟಾಲಿನ್ ರೊಚ್ಚಿಗೆದ್ದಿದ್ದಾರೆ. ಹೀಗಾಗಿ ಮೋದಿ ಸರ್ಕಾರ ತಂದ ಬಿಲ್ಗೆ ಬೆಂಬಲ ನೀಡಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದು DMK ಲೆಕ್ಕಾಚಾರ. ವೀಕ್ಷಕರೇ, ಹಾಗಿದ್ರೆ ಈ ಬಾರಿ ಸಂಸತ್ ಅಧಿವೇಶನದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ವಿಧೇಯಕ ಪಾಸ್ ಆಗುತ್ತಾ? DMK ಬೆಂಬಲದಿಂದ 3/2 ಬಹುಮತಕ್ಕೆ NDA ಹತ್ತಿರವಾಯ್ತಾ? ಅದನ್ನ ಹೇಳ್ತೀನಿ ಕೇಳಿ. ಸಾಂವಿಧಾನಿಕ ತಿದ್ದುಪಡಿ ಬಿಲ್ ಪಾಸ್ ಮಾಡ್ಕೊಳ್ಬೇಕಾದ್ರೆ ಸದನದ 3/2 ಬಹುಮತ ಬೇಕು. ಅಂದ್ರೆ ಈಗ 360 ಲೋಕಸಭಾ ಸಂಸದರ ಬೆಂಬಲ ಬೇಕು. ಹಾಗಿದ್ರೆ NDA ಬಳಿ ಆ ನಂಬರ್ ಇದೆಯಾ? TMCಯ 20 ಸಂಸದರ ಬೆಂಬಲದಿಂದ NDA ಸಂಖ್ಯೆ ಈಗ 318ಕ್ಕೆ ಏರಿಕೆ ಆಗಿದೆ. ಈಗ DMKಯ 22 ಸಂಸದರು, YSR ಕಾಂಗ್ರೆಸ್ನ 4, NCP ಶರದ್ ಪವಾರ್ ಪಕ್ಷದ 8 ಸಂಸದರು, ಅದರ ಜೊತೆಗೆ ಪಕ್ಷೇತರರ ಸಂಸದರು 7 ಬೆಂಬಲ ನೀಡ್ತಾ ಇದ್ದಾರೆ. ಅಲ್ಲಿಗೆ NDA ನಂಬರ್ 359 ಆಗತ್ತೆ. ಅಂದ್ರೆ ಬಿಲ್ ಪಾಸ್ ಮಾಡ್ಕೊಳ್ಳೋದು ಒಂದೇ ಒಂದು ಸಂಖ್ಯೆ ಕಡಿಮೆ ಆಗತ್ತೆ. ಅಮಿತ್ ಶಾ ಪ್ಲಾನ್ ಇಷ್ಟಕ್ಕೆ ಮುಗಿಯಲ್ಲ ಕೇಳಿ. ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಇರುವಂತಹ JMM 3 ಸಂಸದರು, VCK 2 ಸಂಸದರು, MDMK, RLP, UPPL ತಲಾ ಒಬ್ಬ ಸಂಸದರು ಬೆಂಬಲ ನೀಡೋದು ಪಕ್ಕ ಅಂತೆ. ಅಲ್ಲಿಗೆ ಮೊದಲು 359, ಈ 8 ಸಂಸದರ ಬೆಂಬಲದೊಂದಿಗೆ ಆ ಸಂಖ್ಯೆ 367 ಆಗುತ್ತೆ. ಈಗ ಎಲ್ಲಾ ಬಿಲ್ಗಳು ಸಲೀಸಾಗಿ ಪಾಸ್ ಆಗ್ತವೆ. ಬಹುಮತ ಇಲ್ಲ ಅಂದ್ರೂ ಮಹತ್ವದ ವಿಧೇಯಕಗಳನ್ನ ವಿಪಕ್ಷಗಳ ಸಹಾಯದಿಂದಲೇ ಪಾಸ್ ಮಾಡ್ಕೊಳ್ತಾರಂದ್ರೆ ಗೇಮ್ ಪ್ಲಾನ್ ಹೇಗಿದೆ ನೀವೇ ಲೆಕ್ಕ ಹಾಕಿ. ಮೇ ತಿಂಗಳಲ್ಲಿ NDA ಸಂಸದರ ಸಂಖ್ಯೆ 293,
ಈಗ NDA ಸಂಸದರ ಸಂಖ್ಯೆ 349ಕ್ಕೆ ಏರಿಕೆಯಾಗಿದೆ. 2 ತಿಂಗಳಲ್ಲಿ ರಾಜ್ಯಕ್ಕೆ ಹೇಗೆ ಬದಲಾಯಿತು ನೋಡಿ. ಇದಕ್ಕೆಲ್ಲ ಕಾರಣ ಆಗಿದ್ದು ಪಶ್ಚಿಮ ಬಂಗಾಳ ಚುನಾವಣಾ ಫಲಿತಾಂಶ. TMC ಪಾರ್ಟಿ ಒಡೆದು 2 ಹೋಳಾಗುತ್ತೆ. ಉದ್ಧವ್ ಬಣದಿಂದ ಸಂಸದರು ಶಿಂದೆ ಬಣಕ್ಕೆ ಬರ್ತಾರೆ. ಶರದ್ ಪವಾರ್ ಕೂಡ NDAಗೆ ಬೆಂಬಲ ನೀಡಿದ್ದಾರೆ. ಈಗ DMK ಬೆಂಬಲ. ವೀಕ್ಷಕರೇ, ಈ ಬಾರಿ ಸಂಸತ್ ಅಧಿವೇಶನ ಬಲು ರಣರೋಚಕ ಆಗಿರುತ್ತೆ ನೋಡಿ. ಒಂದ್ ಕಡೆ ವಿಪಕ್ಷಗಳ ಪ್ರತಿಭಟನೆ, ಇನ್ನೊಂದ್ ಕಡೆ ವಿಪಕ್ಷಗಳಲ್ಲೇ ಬಂಡಾಯದ ಬೆಂಕಿ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಮೋದಿ ಸರ್ಕಾರವನ್ನ ಸದನದಲ್ಲಿ ಹೇಗೆ ಕಟ್ಟಿ ಹಾಕ್ಬೇಕಂತ ವಿಪಕ್ಷಗಳು ರಣತಂತ್ರ ಮಾಡ್ತಾನೆ ಇವೆ. ನಿನ್ನೆ ನಡೆದ ಸರ್ವ ಪಕ್ಷಗಳ ಸಭೆಯಲ್ಲಿ ದೊಡ್ಡ ಹಂಗಾಮವೇ ನಡೆಯಿತು. ಸಭೆಗೆ TMC ಬಂಡಾಯ ಸಂಸದರಿಗೆ ಆಹ್ವಾನ ನೀಡಲಾಗಿತ್ತು. ಇದಕ್ಕೆ TMC ಮಮತಾ ಬಣದ ಸಂಸದರು ಆಕ್ರೋಶ ಹೊರಹಾಕಿದ್ರು. ಭಾರೀ ಜಟಾಪಟಿ ಬಳಿಕ ಕಾಂಗ್ರೆಸ್ ಸೇರಿದಂತೆ ಬಹುತೇಕ ವಿಪಕ್ಷಗಳು ಸಭೆ ವಾಕೌಟ್ ಮಾಡಿದ್ವು. ಈ ಬಾರಿ ಕ್ಷೇತ್ರ ಪುನರ್ವಿಂಗಡಣೆಯ ಮಹಿಳಾ ಮೀಸಲಾತಿ ಬಿಲ್ ಅಷ್ಟೇ ಅಲ್ಲ, ಇನ್ನೂ 5-6 ಬಿಲ್ ಮಂಡನೆ ಆಗಲಿದೆ. ಅದರಲ್ಲಿ ಒಂದು ರಾಷ್ಟ್ರೀಯ ಗೌರವ ಕಾಯ್ದೆ ತಿದ್ದುಪಡಿ ಮಸೂದೆ 2026. ರಾಷ್ಟ್ರಗೀತೆ ಅಂತೆಯೇ ವಂದೇ ಮಾತರಂಗೆ ಗೌರವ ಕೊಡಬೇಕು ಅನ್ನೋದು ಕಡ್ಡಾಯ. ಸರ್ಕಾರಿ ಕಾರ್ಯಕ್ರಮದಲ್ಲೂ ವಂದೇ ಮಾತರಂ ಹೇಳೋದು ಕಡ್ಡಾಯ. ವಂದೇ ಮಾತರಂ ಯಾಕೆ ವಿರೋಧ ಮಾಡ್ತಾರೆ ಅಂತ ಹೇಳ್ತಾ ಕೂತ್ರೆ ಒಂದು ದಿನನೇ ಆಗತ್ತೆ ಬಿಡಿ. ಕೆಲವರು ಧರ್ಮದ ಕಾರಣಕ್ಕೂ ಸೈದ್ಧಾಂತಿಕ ಕಾರಣಕ್ಕೂ ವಂದೇ ಮಾತರಂಗೆ ವಿರೋಧ ಮಾಡ್ತಾನೇ ಬರ್ತಾ ಇದ್ದಾರೆ. ಹೀಗಾಗಿ ಅಮಿತ್ ಶಾ ರಾಷ್ಟ್ರೀಯ ಗೌರವ ಕಾಯ್ದೆ ತಿದ್ದುಪಡಿ ಮಸೂದೆ ಮಾಡಿಸ್ತಾರಂತೆ. ಈ ವಿಧೇಯದ ಪ್ರಕಾರ ಉದ್ದೇಶಪೂರ್ವಕವಾಗಿ ರಾಷ್ಟ್ರಗೀತೆ ವಂದೇ ಮಾತರಂಗೆ ಅಡ್ಡಿಪಡಿಸಿದ್ರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ. ಅದಕ್ಕೆ ನಾನು ಆಗಲೇ ಹೇಳಿದೆ, ಈ ಬಾರಿ ಸಂಸತ್ ಅಧಿವೇಶನ ರಣರೋಚಕ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.